ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ನಾನು ಒಂದು ಪಿಕಪ್ ವ್ಯಾನಲ್ಲಿದ್ದೀನಿ. ಈಗ ನಾನು ಹೋಗ್ತಿರೋದು ಹೈದರಾಬಾದಿಂದ ಮೈಸೂರಿಗೆ. ಇದೇ ನನ್ನ ಒಂದು ಬಸ್. ಈಗ ನಾನೇನು ಬುಕ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಒಂದು ಲಕ್ಸುರಿ ಬಸ್. ಈ ಥರ ಒಂದು ಬಸ್ಸಲ್ಲಿ ನಾನು ಈಗ ಭಾಳಷ್ಟು ಸರಿ ಹೋಗಿದ್ದೀನಿ. ಬಟ್ ಇದಕ್ಕಿಂತ ಮುಂಚೆನೆಲ್ಲ ನಾನು ಇನ್ನೂ ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಹಂಗಾಗಿನೇ ಆಗೆಲ್ಲ ಭಾಳನೇ ಮಿಸ್ ಮಾಡ್ಕೊಂಡೆ. ಹಾಗೆಲ್ಲ ಮಾಡಿದ್ದಿದ್ರೆ ಚೆನ್ನಾಗಿತ್ತು. ಈಗ ನೋಡೋಣ ಬನ್ನಿ, ನಿಮಗೆ ತೋರಿಸ್ತೀನಿ ಈ ಥರ ಬಸ್ ಯಾವ ಥರ ಇರುತ್ತಂತ. ಇದು ಎಂಟ್ರೆನ್ಸಲ್ಲಿ ನೀವು ಈಗೇನು ನೋಡ್ತಿದ್ರಲ್ಲ, ಇದು ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ. ಲೆಫ್ಟ್ ಸೈಡಿಗೆ ಇಲ್ಲಿ ಯಾರು ಡ್ರೈವರ್ ಆಮೇಲೆ ಕ್ಲೀನರ್ ಏನಿರ್ತಾನಲ್ಲ ಅವ್ರಿಗೆ ಕೂಡೋಕೆ ಒಂದು ಪ್ಲೇಸ್ ಅದು. ಆಮೇಲೆ ಇಲ್ಲಿ ರೈಟ್ ಸೈಡಿಗೆ ನೋಡೋದಾದರೆ ಸಿಂಗಲ್ ಸೀಟರು, ಲೆಫ್ಟ್ ಸೈಡಲ್ಲಿ ನೀವು ಏನಾದರೂ ನೋಡೋದಾದರೆ ಡಬಲ್ ಸೀಟರು. ಅಂದರೆ ಕಪಲ್ಸು ಫ್ಯಾಮಿಲಿ ಏನಿರ್ತಾರಲ್ಲ ಅವರಿಗೆಲ್ಲ ಲೆಫ್ಟ್ ಸೈಡಲ್ಲಿ ಇದಿರುತ್ತೆ. ಈಗ ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ, ಅವ್ರೂ ಅಷ್ಟೇ. ಏನಾದರೂ ಸೀಟ್ ಬುಕ್ ಮಾಡ್ಕೋಬೇಕಂತಂದ್ರೆ ಸಿಂಗಲ್ ಆಗಿದ್ದರೆ ಸಿಂಗಲ್ ಮಾಡ್ಕೋಬೋದು, ಇಲ್ಲ ಇಬ್ಬರು ಇದ್ದರೆ ಅಂದರೆ ಡಬಲ್ ಮಾಡ್ಕೋಬೋದು. ಆಮೇಲೆ ಇದು ಎ ಸಿ ಬಸ್ಸು. ಆಲ್ಮೋಸ್ಟ್ ಆಲ್ ಲಾಂಗ್ ಟ್ರಾವೆಲ್ ಏನು ಮಾಡ್ತಿರ್ತೀವಲ್ಲ, ಈ ಥರ ಎಲ್ಲ ಲಕ್ಸುರಿ ಬಸ್ಸೆಲ್ಲ ಎ ಸಿ ಬಸ್ಸೇ ಇರ್ತವೆ. ಕೆಲವೊಂದು ಏನಾದರೂ ಹತ್ತಿರದಲ್ಲಿ ಇತ್ತಂತಂದರೆ ನಾನ್ ಎ ಸಿ ಬಸ್ ಇರ್ತವೆ. ನೀವು ಬುಕ್ ಮಾಡ್ಕೊಳ್ಳುವಾಗ ನಿಮಗೆ ಕಾಣಿಸುತ್ತೆ ಅಲ್ಲಿ ಎ ಸಿ ನಾನ್ ಎ ಸಿ ಅಂತ ಇರುತ್ತೆ. ನೀವು ನೋಡಿಕೊಂಡು ಬುಕ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಎ ಸಿ ಬಸ್ಸು ಇಷ್ಟ ಆಗ್ತವೆ, ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ. ಅದು ಅವರವರು ಒಂದು ಹೆಲ್ತ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಎ ಸಿ ಏನಿರುತ್ತಲ್ಲ ಈ ಬಸ್ಸಲ್ಲೆಲ್ಲ, ಆ ಒಂದು ಎ ಸಿ ಮುಖದ ಮೇಲೆ ತಗಲಿದ ಮೇಲೆ ವಾಮಿಟ್ ಸೆನ್ಸೇಷನ್ ಆ ಥರ ಎಲ್ಲ ಆಗ್ತಿರುತ್ತೆ. ಅದು ಡಿಪೆಂಡ್ಸು, ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸೀಟ್ ತೋರಿಸ್ತೀನಿ ಬರೀ. ಇದೇ ನನ್ನ ಒಂದು ಸಿಂಗಲ್ ಸೀಟು ನಾನು ಬುಕ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಆಲ್ ನಾನು ಬುಕ್ ಮಾಡ್ಕೊಳ್ಳೋ ಟೈಮಿಗೆಲ್ಲ ಫುಲ್ಲಾಗಿಬಿಡುತ್ತೆ. ಲಾಸ್ಟಿಗೆ ಸಿಕ್ಕಿತ್ತು ಈ ಒಂದು ಸೀಟು. ಇನ್ನೊಂದು ಏನಂತಂದರೆ, ನಾನು ಸಡನ್ನಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ವಿಜಿನ್ ಒಂದು 5 ಮಿನಿಟ್ಸಲ್ಲೇ ಅಂದ್ಕೊಂಡೆ ಸಡನ್ನಾಗಿ ಮೈಸೂರಿಗೆ ಹೋಗ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕಂತ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಒಂದು ಪರ್ಪಸ್ಗೆ ಸಡನ್ನಾಗಿ ನೆನೆಸ್ಕೊಂಡು ಇಮಿಡಿಯೇಟಾಗಿ ಬಸ್ ಹುಡುಕಿದಾಗ ಇದು ನನಗೆ ಡೈರೆಕ್ಟ್ ಬಸ್ ಸಿಕ್ಕಿದ್ದು ಹೈದರಾಬಾದಿಂದ ಮೈಸೂರಿಗೆ. ಹಂಗಾಗಿನೇ ಇದೇ ಬಸ್ಸೊಂದು ನಾನು ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಲಕ್ ಏನಂತಂದರೆ ಇದೊಂದು ಸಿಂಗಲ್ ಸೀಟ್ ಇತ್ತು. ನಾನು ಆಲ್ಮೋಸ್ಟ್ ಆಲ್ ಯಾವಾಗಲೂ ಪ್ರಿಫರ್ ಮಾಡೋದು ಸಿಂಗಲ್ ಸೀಟು. ಯಾಕಂತಂದರೆ ಡಬಲ್ ಸೀಟ್ ಏನಾದರೂ ಮಾಡಿದರೆ ಏನಾಗುತ್ತಂತಂದರೆ, ಪಕ್ಕದಲ್ಲಿ ಕೆಲವೊಬ್ಬರು ಡ್ರಿಂಕ್ ಮಾಡಿದವರು ಬರ್ತಿರ್ತಾರೆ, ಆಮೇಲೆ ಕೆಲವೊಬ್ಬರು ಈಗ ಗೊರಕೆ ಹೊಡಿತಿರ್ತಾರೆ, ಕಂಫರ್ಟಬಲ್ ಆಗೋಲ್ಲ ಪಕ್ಕದಲ್ಲಿ. ಸೊ ಅದೇ ಒಂದು ಪ್ರಾಬ್ಲಮ್. ಈಗ ನೀವೇನು ನೋಡ್ತಿದ್ರಲ್ಲ ಅದು ಎಲ್ಲ ಎ ಸಿ ಬ್ಲೋವರ್. ಅದು ನಮಗೆ ಬೇಕಂದರೆ ಆನ್ ಮಾಡ್ಕೋಬೋದು, ಇಲ್ಲಾಂದ್ರೆ ಕ್ಲೋಸ್ ಮಾಡ್ಕೋಬೋದು. ಆಮೇಲೆ LED ಲೈಟ್ ಇರುತ್ತೆ. ಇಲ್ಲಿ ನೀವು ನೋಡೋದಾದರೆ ಚಾರ್ಜ್ ಮಾಡೋ ಸಾಕೆಟ್ ಇರುತ್ತೆ. ನೀವು ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಫೋನ್ ಆಗಲಿ ಲ್ಯಾಪಿ ಏನಾದರೂ ತಂದಿದ್ರೆ ನೀವು ಅಲ್ಲಿ ಇಟ್ಕೊಂಡು ಚಾರ್ಜ್ ಮಾಡ್ಕೋಬೋದು. ಏನೋ ರೀಲ್ಸ್ ಮಾಡೋಣ ಅಂತ ಫೋನ್ ಇಟ್ಟೆ, ದಬಾಕಂತು. ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡಿದೆ, ಮತ್ತೆ ನಿಂದಿರಲಿಲ್ಲ, ಮತ್ತೆ ದಬಾಕಂತು. ಇದೇ ಥರ ಟ್ರೈ ಮಾಡಿ ಸಾಕಾಯಿತು. ಮತ್ತೆ ಒಂದು ಕಡೆ ನಿಲ್ತು. ಸ್ವಲ್ಪ ಟ್ರೈ ಮಾಡಿದೆ ಏನೋ ಒಂದು ರೀಲ್ಸ್ ಮಾಡೋಕ್ಕೆ. ಯಾಕಂತಂದರೆ ಆ ಟೈಮಲ್ಲಿ ಬಸ್ ನಿಂತ್ಕೊಂಡಿತ್ತು, ಹಂಗಾಗಿನೇ ಸ್ವಲ್ಪ ಪಾಸಿಬಲ್ ಆಯ್ತು ಅದು ಮಾಡೋಕ್ಕೆ. ಆಮೇಲೆ ಪಕ್ಕದಲ್ಲಿ ಈ ಸಿಟಿ ಲೈಟ್ಸ್ ಎಲ್ಲ ನನಗೆ ಸರಿಯಾಗಿ ಮುಖಕ್ಕೆ ಹೊಡಿತಿತ್ತು, ಅಂದರೆ ಕೂಡೋಕ್ಕೆ ಆಗ್ತಿದ್ದಿಲ್ಲ. ಹಂಗಾಗಿ ಕರ್ಟನ್ ಕ್ಲೋಸ್ ಮಾಡ್ಕೊಂಡೆ. ಅರ್ಧಕ್ಕೆ ಕರ್ಟನ್ ಕ್ಲೋಸ್ ಮಾಡ್ಕೊಂಡು ಆಲ್ಮೋಸ್ಟ್ ಆಲ್ ಸಿಟಿ ದಾಟಿದ ಮೇಲೆ ಸ್ವಲ್ಪ ಈ ಕಡೆ ನೋಡಿದರೆ ನೀವು ನೋಡ್ಬೋದು, ಎಲ್ಲರೂ ಮಲ್ಕೊಂಡಿದ್ದಾರೆ. ಈ ಥರ ವೈಬ್ ಇದೆ ಒಳಗಡೆ. ಆಮೇಲೆ ನೆಕ್ಸ್ಟು ಡಿನ್ನರ್ ಪಾಯಿಂಟ್ ಅಂತ ಇತ್ತು. ಒಂದು ಡಾಬಾದಲ್ಲಿ ನಿಲ್ಲಿಸಿದ್ರು. ಅಲ್ಲಿ ವೆಜ್ ಫ್ರೈಡ್ ರೈಸ್ ತೊಗೊಂಡೆ. ಎಷ್ಟು ವರ್ಸ್ಟ್ ಆಗಿತ್ತು ಅಂತಂದರೆ, ನೀವು ಏನು ನೋಡ್ತಿದ್ರೆ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ತಿನ್ನೋಕ್ಕೆ ಮಾತ್ರ ಭಾಳಷ್ಟು ವರ್ಸ್ಟ್ ಆಗಿತ್ತು. ಬಟ್ ಏನು ಮಾಡ್ತೀರಾ, ಹೊಟ್ಟೆ ಹಸುವಿಗೆ ತಿನ್ನಲೇಬೇಕಾಗುತ್ತೆ. ಮಲ್ಕೊಂಡು ಎದ್ದು ಕರ್ಟನ್ ಓಪನ್ ಮಾಡಿದ ತಕ್ಷಣವೇ ನಮ್ಮ ಬೆಂಗಳೂರು ಬಂದೇ ಬಿಡ್ತು. ಇಲ್ಲಿಂದ ಇನ್ನೂ ಮುಂದೆ ಹೋಗೋದಿದೆ. ಇದು ಯಾವ ಏರಿಯಾ ಅಂತಲೂ ನನಗೆ ಗೊತ್ತಿಲ್ಲ. ಇನ್ನೂ ಅದೇ ನಿದ್ದೆ ಇದರಲ್ಲಿದ್ದೆ. ಎದ್ದ ತಕ್ಷಣ ನೋಡಿದಾಗ ನನಗೆ ಗೊತ್ತಾಗಿದ್ದು ಒಂದೇ, ಬೆಂಗಳೂರು ಅಂತ. ಇದು ಯಾವ ಏರಿಯಾ ಅಂತ ನೀವು ನೋಡೋದಾದರೆ ಹೇಳ್ಬೋದು. ಇದು ಬಂದ್ಬಿಟ್ಟು ಬಿಡಿದಿ ಟೋಲ್ಗೇಟ್ ಏನಿದೆಯಲ್ಲ, ಅಲ್ಲಿ ನಿಲ್ಲಿಸಿದ್ರು. ಫ್ರೆಶ್ ಅಪ್ ಆಗೋರಿಗೆ ಸ್ವಲ್ಪ ಒಂದು 15 ಮಿನಿಟ್ಸು ಟೈಮ್ ಕೊಟ್ಟಿದ್ರು. ಫ್ರೆಶ್ ಅಪ್ ಆಗಿಲ್ಲ, ಟೀ ಕುಡೀರಿ ಅಂತ ಅಲ್ಲಿ ನಿಲ್ಲಿಸಿದ್ರು. ಅದಾದಮೇಲೆ ಮತ್ತೆ ಬಸ್ ಹತ್ಕೊಂಡೆ. ಸ್ಟಾರ್ಟ್ ಆದಮೇಲೆ ಮಿಡಲಲ್ಲಿ ನಿಮಗೆ ಗೊತ್ತಲ್ಲ, ಬೆಂಗಳೂರು ಟು ಮೈಸೂರು ಮಧ್ಯೆ ಇರೋಂಥ ಸೂಪರಾಗಿರೋಂಥ ಪ್ಲೇಸ್ ಏನಪ್ಪ ಅಂತಂದರೆ, ಈ ಮಂಡ್ಯ ಹತ್ರ ಬಂದಾಗ ಕೆಲವೊಂದು ಹಳ್ಳಿಗಳು ಮೇನ್ ಏನಂತಂದರೆ ಅಂಚಿನ ಮನೆಗಳು ಏನಿರ್ತಾವಲ್ಲ,
ಆ ಮನೆಗಳು ನನಗೆ ಭಾಳನೇ ಇಷ್ಟ. ಇಲ್ಲೇನು ನೋಡ್ತಿದ್ರಲ್ಲ ಅದು ಇನ್ನೂ ಎಷ್ಟೋ ನಾವು ಡೆವಲಪ್ ಆದ್ರೂ ಇಲ್ಲೆಲ್ಲ ಮಂಡ್ಯ, ರಾಮನಗರ ಈ ಕಡೆ ಎಲ್ಲ ಇನ್ನೂ ಅದೇ ಥರ ಹಂಚಿನ ಮನೆಯಲ್ಲಿ ಅವ್ರು ಏನು ಲೈಫ್ ಲೀಡ್ ಮಾಡ್ತಿದ್ರಲ್ಲ ಅದು ನನಗೆ ಭಾಳನೇ ಇಷ್ಟ. ಲಾಸ್ಟಿಗೆ ಮೈಸೂರಿಗೆ ಬಂದೇ ಬಿಟ್ಟಿವಿ. ಇನ್ನೊಂದು 7 ಕಿಲೋಮೀಟರು ಬಸ್ ಬಂತು, ಇಳ್ಕೊಂಡು ರೂಮ್ ಹುಡುಕ್ತಾ ಪ್ಯಾಲೇಸ್ ಪಕ್ಕದಲ್ಲೇ ಏನು ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋದೆ, ಫ್ರೆಶ್ ಅಪ್ ಆದೆ, ಬಸ್ ಹತ್ಕೊಂಡೆ. ಚಾಮುಂಡಿ ಬೆಟ್ಟ ಬಸ್ ಏನಿರುತ್ತಲ್ಲ ನಾರ್ಮಲಾಗಿ ಸಿಟಿ ಬಸ್ಸು, ಆ ಸಿಟಿ ಬಸ್ ಹತ್ಕೊಂಡು ಬೆಟ್ಟದ ಕಡೆ ನಮ್ಮ ಪಯಣ. ನೋಡಿ ಇದು ಭಾಳಷ್ಟು ಜನ ಯಾರ್ಯಾರು ಹೋಗಿರ್ತಾರೆ ಎಂಜಾಯ್ ಮಾಡಿರ್ತಾರೆ ಈ ಒಂದು ರೋಡನ್ನ. ಇನ್ನೂ ಬೈಕಲ್ಲಿ ಹೋದರೆ ಇನ್ನೂ ಬೇರೆ ಲೆವೆಲಲ್ಲಿ ಇರುತ್ತೆ. ನಾನು ಬೈಕಲ್ಲಿನೂ ಹೋಗಿದ್ದೀನಿ, ಯಾಕಂತಂದರೆ ಮೈಸೂರಲ್ಲಿ ನಾನು ಯಾವಾಗಿದ್ದೆ ಬೈಕಲ್ಲಿ 2-3 ಸರಿ ಹೋಗಿದ್ದೀನಿ. ಅದು ಬಿಟ್ಟು ಮತ್ತೆ ನಾರ್ಮಲಾಗಿ ಈ ಕಡೆ ಹೈದ್ರಾಬಾದ್ ಕಡೆ ಬಂದಾಗ ಮತ್ತೆ ಬಸ್ಸಿಗೆ ಹೋಗಿದ್ದೀನಿ. ಏನೋ ಒಂಥರ ಬೆಟ್ಟ ಹತ್ತೋದೇ ಒಂಥರ ಮಜಾ. ನೇಚರ್ ಆಗಿರ್ಬೋದು ಅಲ್ಲಿರೋಂಥದ್ದು. ಇನ್ನೊಂದು ಬೇರೆ ಒಂದು ರೂಟ್ ಇದೆ ನಡ್ಕೊಂಡು ಹೋಗೋದು. ಈಗ ಮೈಸೂರವರು ಕೆಲವೊಬ್ರು ಇರ್ತಾರೆ, ಆಮೇಲೆ ಬೇರೆ ಕಡೆಯಿಂದ ಅಲ್ಲಿ ಸ್ಟಡಿ ಮಾಡೋಕ್ಕೆ ಹೋಗಿರ್ಬೋದು, ಜಾಬ್ ಮಾಡೋಕ್ಕೆ ಹೋಗಿರ್ಬೋದು. ನಡ್ಕೊಂಡು ಹೋಗೋದು ಒಂದು ರೂಟ್ ಇದೆ. ಆ ನಡ್ಕೊಂಡು ಹೋಗೋದು ಇನ್ನೊಂದು, ಅದು ಬೇರೆ ಥರನೇ ಥ್ರಿಲ್. ಅದು ಏನೋ ಒಂಥರ ಖುಷಿ ಗೊತ್ತಾ. ಅದು ಯಾರು ನಡ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದು. ಏನೋ ಚಾಮುಂಡಿ ಬೆಟ್ಟ ಅಂತಂದ್ರೆ ಒಂದು ಖುಷಿ ಆದಾಗ ಹೋಗ್ಬೇಕಂತ ಅನಿಸುತ್ತೆ, ಒಂದು ದುಃಖ ಆದಾಗ ಹೋಗ್ಬೇಕು ಅನಿಸುತ್ತೆ. ಅದು ಏನೋ ಒಂಥರ ಗೊತ್ತಿಲ್ಲದಿರೋ ಪ್ಲೇಸ್ ಅದು. ನೋಡಿ ಅದು ಯಾವ ಥರ ಇದೆ ಅಂತಂದರೆ, ನಾನು ವಿತಿನ್ 5 ಮಿನಿಟ್ಸಲ್ಲಿ ಅಂದ್ಕೊಂಡಿದ್ದೀನಿ. ಜಸ್ಟು ಸಾಟರ್ಡೆ ಅಂದ್ಕೊಂಡಿದ್ದೀನಿ, ಹಂಗೆ ಬುಕ್ ಮಾಡ್ಕೊಂಡಿದ್ದೀನಿ, ಹಂಗೆ ಬ್ಯಾಗೆಲ್ಲ ತೊಗೊಂಡು ಇಮಿಡಿಯೇಟಾಗಿ ರೆಡಿಯಾಗಿ ಹಂಗೆ ಹೋಗಿದ್ದೀನಿ. ಅಲ್ಲಿ ಆ ಥರ ಪವರ್ ಇದೆ. ಅದು ಯಾರ್ಯಾರೆಲ್ಲ ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿರೋಂಥ ಪವರ್ ಆಗಿರ್ಬೋದು, ಟೆಂಪಲಿಂದು ಅಲ್ಲಿರೋ ವೈಬ್ನು ಹಂಗೆ, ಆ ಪಾಸಿಟಿವ್ ವೈಬ್ ಆ ಥರ ಇರುತ್ತೆ. ನಿಮಗೆ ಯಾವುದು ಇಂಪಾಸಿಬಲ್ ಅಂತ ಏನು ಅನಿಸುತ್ತೆ ಅದು ಪಾಸಿಬಲ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಬರುತ್ತೆ ಅಲ್ಲಿ ಹೋದ್ಮೇಲೆ. ನೀವು ಈಗ ಇದು ಆಗಲ್ಲಪ್ಪ, ಈ ಕೆಲಸ ನನ್ನ ಕೈಯಿಂದ ಮಾಡೋಕ್ಕೆ ಆಗಲ್ಲ, ನಾನು ಮುಂದೆ ಹೋಗೋಕ್ಕೆ ಆಗಲ್ಲ ಅಂತ ನೀವು ಕೆಲವೊಬ್ಬರೆಲ್ಲ ಏನಾದರೂ ಗಿಲ್ಟ್ ಫೀಲ್ ಆಗ್ತಿದ್ರೆ, ಜಸ್ಟು ಆ ಒಂದು ಗೋಪುರ ಏನಿದೆಯಲ್ಲ, ಚಾಮುಂಡಿ ತಾಯಿ ಗೋಪುರ ಏನಿದೆಯಲ್ಲ, ಆ ಗೋಪುರ ಮುಂದೆ ಹೋಗಿ ಜಸ್ಟ್ ಆ ಗೋಪುರ ನೋಡ್ಕೊತ ನಿಲ್ಲಿ. ನಿಮ್ಮ ಮೈಂಡ್ ನೋಡಿ, ನಿಮ್ಮ ಮೈಂಡ್ ಸೆಟ್ ಯಾವ ಥರ ಚೇಂಜ್ ಆಗುತ್ತೆ ಅಂತಂದರೆ, ನಾನು ನೋಡಿ ಅಲ್ಲಿಂದ ಇಲ್ಲಿ ಯಾಕೆ ಬಂದೆ ಅಂತಂದರೆ ಇದೇ ಒಂದು ಕಾರಣಕ್ಕೆ. ಅದು ಗೊತ್ತಿಲ್ಲ, ಅದು ನಿಮಗೆ ಕರ್ಸ್ಕೊಂಬಿಡುತ್ತೆ. ಅದು ಅಲ್ಲಿರೋಂಥ ಪವರೇ ಅದು. ಯಾಕಂತಂದರೆ ಅಲ್ಲಿ ಏನೋ ಪಾಸಿಟಿವ್ ವೈಬ್ ಆ ಥರ ಇದೆ. ನನಗೆ ಭಾಳನೇ ಇಷ್ಟ ಆಗಿರೋಂಥ ಟೆಂಪಲ್ ಅದು. ಭಾಳನೇ ನನಗೆ ಯಾವಾಗಲೂ ಅಲ್ಲಿ ಮೈಸೂರಲ್ಲಿ ಇದ್ದಾಗಂತೂ ಭಾಳನೇ ಇಷ್ಟಪಡ್ತಿದ್ದೆ ಆ ಒಂದು ಟೆಂಪಲ್ನ. ಈಗ ಭಾಳ ದೂರ ಇರೋದಕ್ಕೆ ಸ್ವಲ್ಪ ಬರೋಕ್ಕಾಗ್ತಿಲ್ಲ, ಆದ್ರೂ ಈಗ ಬಂದೆ. ಭಾಳನೇ ಖುಷಿ ಆಗ್ತಿದೆ ನನಗಂತೂ. ಈ ರೈಟ್ ಸೈಡಲ್ಲೆಲ್ಲ ಬೆಟ್ಟಕ್ಕೆ ಹೋಗುವಾಗ ರೈಟ್ ಸೈಡಲ್ಲೆಲ್ಲ ಸಿಟಿ ವ್ಯೂ ಆಗಿರ್ಬೋದು, ಆಮೇಲೆ ಈ ಗಿಡ ಮರಗಳು. ಆಮೇಲೆ ಇನ್ನೊಂದು ಏನಂತಂದರೆ, ಈ ಮಳೆ ಟೈಮಲ್ಲಿ ಏನಾದರೂ ಬಂದರೆ ಅವಾಗ ಇನ್ನೂ ಬೇರೆ ಲೆವೆಲಲ್ಲೇ ಇರುತ್ತೆ ಈ ಒಂದು ಅಟ್ಮಾಸ್ಫಿಯರ್. ಇಲ್ಲೆಲ್ಲ ಫುಲ್ಲು ಮಂಜೆಲ್ಲ ಇರುತ್ತೆ. ಇನ್ನೂ ಬೆಳಿಗ್ಗೆ ಟೈಮಲ್ಲಿ ಕೆಲವೊಬ್ಬರೆಲ್ಲ ಬೆಳಿಗ್ಗೆನೇ 5:30ಗೆ ಆ ಥರ ಎಲ್ಲ ಹೋಗ್ತಿರ್ತಾರೆ, ಆಗ ಇನ್ನೂ ಚೆನ್ನಾಗಿರುತ್ತೆ. ನಾನು ಮೈಸೂರಲ್ಲಿ ಯಾವಾಗಿದ್ದೆ ಆಗ ಆಲ್ಮೋಸ್ಟ್ ಆಲ್ ವಿಂಟರ್ ಸೀಸನಲ್ಲಿದ್ದೆ. ಆ ಟೈಮಲ್ಲಿನೂ ಹೋಗಿದ್ದೀನಿ. ಭಾಳನೇ ಸಖತ್ತಾಗಿರುತ್ತೆ ಈ ಒಂದು ವ್ಯೂ ನೋಡೋಕ್ಕೆ ಅಲ್ಲಿಂದ. ಇನ್ನೂ ಎಲ್ಲೆಲ್ಲೋ ದೂರದಿಂದ ಎಲ್ಲ ಬರ್ತಿರ್ತಾರೆ ಇಲ್ಲಿ ಟೆಂಪಲಿಗೆ. ನೀವು ಅಲ್ಲಿ ಹೋಗಿ ನೋಡಿದರೆ ಭಾಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರ್ತಾರೆ. ಕೆಲವೊಬ್ಬರು ಅಲ್ಲೇ ಸ್ಟಡಿ ಮಾಡಿ ಬೇರೆ ಕಡೆ ಎಲ್ಲ ಜಾಬ್ ತೊಗೊಂಡವರು. ಯಾಕಂತಂದರೆ ಅಂದ್ಕೊಂಡಿರ್ತಾರೆ ಅವರು ಸ್ಟಡಿ ಮಾಡುವಾಗ ಮೈಸೂರಲ್ಲೆಲ್ಲ ಕಾಲೇಜಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, MTech ಆ ಥರ ಏನಾದರೂ ಮಾಡುವಾಗ ಅಂದ್ಕೊಂಡಿರ್ತಾರೆ ಅವರು ಈ ಥರ ಜಾಬ್ ಆದರೆ ಬರ್ತೀನಂತ. ಹಂಗಾಗಿನೇ ಬರ್ತಾನೆ ಇರ್ತಾರೆ. ಈಗ ನೋಡಿ, ಇವತ್ತು ಸಂಡೇ, ಆ್ಯಕ್ಚುಲಿ ನಾನು ಹೋಗಿರೋದು ಸಂಡೇ ಯಾವ ಲೆವೆಲಿಗೆ ಜನ ಇದ್ದಾರೆ ಅಂತಂದರೆ ನಾನು ನಿಜವಾಗ್ಲೂ ಶಾಕ್ ಆದೆ. ಯಾಕಂತಂದರೆ ಫಸ್ಟ್ ಟೈಮ್ ನಾನು ಸಂಡೇ ಬರ್ತಿರೋದು. ನಾರ್ಮಲ್ ಎಲ್ಲ ಫ್ರೈಡೇ, ಟ್ಯೂಸ್ಡೇ, ಆಮೇಲೆ ಸಾಟರ್ಡೆ, ಈ 3 ದಿನದಲ್ಲಿ ಬಂದಿದ್ದೀನಿ. ಸಂಡೇ ಯಾವತ್ತೂ ನಾನು ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಸಂಡೇ ಕಾಲಿಡ್ತಿರೋದು. ಎಷ್ಟು ರಶ್ ಇದೆ ಅಂತಂದರೆ, ಈವನ್ ದಸರಾ ಟೈಮಲ್ಲಿ ನಾನು ಲಾಸ್ಟ್ ಟೈಮ್ ದಸರಾ ಏನೋ ಆಯ್ತಲ್ಲ, ದಸರಾ ಆಗಿ ನೆಕ್ಸ್ಟ್ ಡೇನೇ ಹೋಗಿದ್ದೆ. ಅವಾಗೂ ಈ ಥರ ಗಲಾಟೆ ಇರಲಿಲ್ಲ, ಅಷ್ಟು ಜನ ಇದ್ದಾರೆ. ನೋಡಿ ಫೈನಲಾಗಿ ಬಂದೆ. ನಮ್ಮ ದೇವಿಯ ದರ್ಶನ ಆಯಿತು, ಚಾಮುಂಡೇಶ್ವರಿ ತಾಯಿ ದರ್ಶನ ಆಯಿತು. ನೋಡಿ ಎಷ್ಟು ಜನ ಇದ್ದಾರೆ, ಭಾಳಷ್ಟು ಕ್ರೌಡ್ ಇದೆ.
ಇಲ್ಲಿ 100 ರೂಪೀಸ್ ಕೊಟ್ಟು ಏನು ಹೋಗ್ತೀವಲ್ಲ ಈ ಕಡೆ ರೈಟ್ ಸೈಡಿಗೆ ನೀವು ನೋಡ್ಬೋದು, ಅದೇ ಇಲ್ಲಿವರೆಗೂ ಇಲ್ಲಿ ಏನು ಬ್ಯಾರಿಗೇಟ್ ಹಾಕಿದಾರಲ್ಲ ಅಲ್ಲಿವರೆಗೂ ಕ್ಯೂ ಇದೆ. ಅದಾದಮೇಲೆ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋಂಥ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟ ಮಾಡ್ಕೊಂಡೆ. ಆ್ಯಕ್ಚುಲಿ ತಾಯಿ ಪ್ರಸಾದ ಏನು ಕೊಡ್ತಾರಲ್ಲ ಅಲ್ಲಿ ಊಟ ಇರುತ್ತಲ್ಲ, ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡೆ, ಆಗಲಿಲ್ಲ, ಟೈಮ್ ಶಾರ್ಟೇಜ್ ಇರೋದ್ರಿಂದ. ಮತ್ತು ಮೈಸೂರಿಗೆ ಬಸ್ ಸ್ಟಾಪಿಗೆ ಬಂದು ವೋಲ್ವೋ ಬಸ್ ಸಿಕ್ಕಿತು. ಬೆಂಗಳೂರಿಗೆ ಹೋಗ್ಬೇಕಾಯ್ತು ನಾನು ಎಮರ್ಜೆನ್ಸಿ ಅರ್ಜೆಂಟಾಗಿ, ಯಾಕಂತಂದರೆ ಅಲ್ಲಿಂದ ಬಸ್ ಇದೆ. ವೋಲ್ವೋ ಬಸ್ಸಲ್ಲಿ ಹತ್ಕೊಂಡೆ, ಕರೆಕ್ಟಾಗಿ ಎಕ್ಸಾಕ್ಟಾಗಿ 1.5 ಅವರಲ್ಲಿ ಬೆಂಗಳೂರಿಗೆ ನಮ್ಮನ್ನು ರೀಚ್ ಮಾಡಿಸಿದ ಡ್ರೈವರ್. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೇಕು, ಯಾಕಂತಂದರೆ ನನಗೆ ಭಾಳನೇ ಶಾರ್ಟ್ ಟೈಮ್ ಇತ್ತು, ಕರೆಕ್ಟ್ ಟೈಮಿಗೆ ಈ ಬಸ್ ಸಿಕ್ತು, ಇಮಿಡಿಯೇಟಾಗಿ ಬಂದೆ. ಇದು ನಮ್ಮ ಮೆಜೆಸ್ಟಿಕ್ಕು. ಮೆಜೆಸ್ಟಿಕ್ಕಲ್ಲಿ ನನ್ನ ಒಂದು ಬಸ್ ಇತ್ತು ಬೆಂಗಳೂರಿಂದ ಹೈದರಾಬಾದಿಗೆ ವಯಾ ಬೀದರ್. ಇದು ನೋಡಿ ಒಳಗಡೆ ನಮ್ಮ ನಾನ್ ಎ ಸಿ ಇದು ಯಾವ ಥರ ಇರುತ್ತಂತ ಇದನ್ನು ನೀವು ನೋಡ್ಬೋದು. ಇದು ಡಬಲ್ ಸೀಟರು, ಈಗೇನು ನೋಡ್ತಿದ್ರಲ್ಲ ಇದು ಡಬಲ್ ಸೀಟರು, ಸ್ಲೀಪರ್ ಕೋಚಲ್ಲೇ ಡಬಲ್ ಸೀಟರು, ನಾನ್ ಎ ಸಿ. ಇದು ನಮ್ಮ ಒಂದು ಗೌರ್ಮೆಂಟ್ ವೆಹಿಕಲ್ ಈ ಥರ ಇರುತ್ತೆ ನೋಡಿ. ಇಲ್ಲಿ ಲೆಫ್ಟ್ ಸೈಡಿಗೆ ಬಂದರೆ ಸಿಂಗಲ್ ಸೀಟರ್ ನಾನು ಮಾಡ್ಕೊಂಡಿದ್ದು. ಈಗ ಬಸ್ ಮೂವ್ ಆಗ್ತಿದೆ, ಈವ್ನಿಂಗ್ ಆಗಿತ್ತು, ಆಲ್ಮೋಸ್ಟ್ ಅಲ್ಲಿ 6 o'clock ಇತ್ತು. ಎಲ್ಲಿ ಬೆಂಗಳೂರಿಂದ ಹೈದರಾಬಾದಿಗೆ. ಅಮೋಘ ವರ್ಷ ಅಂತ ಬಸ್ ಹೆಸರು. ಆ ಒಂದು ಬಸ್ಸು ನಾನು ಬುಕ್ ಮಾಡ್ಕೊಂಡಿದ್ದೆ. ಫುಲ್ಲು ಟಯರ್ಡ್ ಆಗಿದ್ದೆ, ಯಾಕಂತಂದರೆ ನಾನು ಭಾಳನೇ ಶಾರ್ಟ್ ಟೈಮ್ ಇತ್ತು, ಅವತ್ತೇ ಒಂದಿನದಲ್ಲೇ ನಾನು ರಿಟರ್ನ್ ಆಗಬೇಕಾಗಿತ್ತು. ಹಂಗಾಗಿನೇ ಇಮ್ಮಿಡಿಯೇಟಾಗಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಮೈಸೂರು ಸಿಟಿ ಬಸ್ಸಿಗೆ ಬಂದು ಆ ರಶಲ್ಲಿ ಬಂದಿರೋದಿದೆಲ್ಲ ಅದು ಅಪ್ಪ. ಈ ಸಂಡೇ ಟೈಮಲ್ಲಿ ಮಾತ್ರ ಇನ್ನೊಂದು ಸರಿ ನಾನು ಪ್ಲ್ಯಾನ್ ಮಾಡಲ್ಲ, ಏನಾದರೂ ಮಾಡಿದರೆ ಇನ್ ಬಿಟ್ವೀನ್ ಡೇಸಲ್ಲಿ ಬೇರೆ ಟೈಮಲ್ಲೇ ಪ್ಲ್ಯಾನ್ ಮಾಡ್ತೀನಿ. ಬೆಂಗಳೂರಿಗೆ ಬಂದಾಗ ಈ ಬಸ್ ಹತ್ಕೊಂಡು ಇನ್ನೇನು ಮೂವ್ ಆಯಿತು. ಆಲ್ಮೋಸ್ಟ್ ಅಲ್ಲೂ ಸಿಟಿ ಸ್ವಲ್ಪ ದಾಟ್ತಾ ಬಂತು. ವ್ಯೂ ಮಾತ್ರ ಸಖತ್ತಾಗಿತ್ತು ಅವತ್ತೇನೋ ಗೊತ್ತಿಲ್ಲ, ಈವ್ನಿಂಗ್ ಸನ್ಸೆಟ್ ಮಾತ್ರ ಬೇರೆ ಲೆವೆಲ್ಲು. ಫುಲ್ಲು ಆರೆಂಜ್ ಕಲರು ಲೆಫ್ಟ್ ಸೈಡಲ್ಲಿ ವಿತ್ತು ಗೋಲ್ಡನ್ ಲೈಟು, ಏನೋ ಒಂಥರ ಥ್ರಿಲ್ ಇತ್ತು, ಚೆನ್ನಾಗಿತ್ತು. ಇದು ನಾನು KSRTC ಇದರಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. KSRTCಯಲ್ಲಿ ಯಾವ ಥರ ಬುಕ್ ಮಾಡೋದು ಅಂತ ಏನು ಗೊತ್ತಿಲ್ಲ ಅಂತಂದರೆ ಈಗ ಸ್ಕ್ರೀನ್ ಎಂಡಲ್ಲಿ ವಿಡಿಯೋ ಬರುತ್ತೆ, ನೀವು ನೋಡ್ಬೋದು. ಆಮೇಲೆ ಪ್ರೈವೇಟ್ ಬಸ್ ಏನಾದರೂ ಬುಕ್ ಮಾಡಿದರೆ ರೆಡ್ ಬಸ್ಸಲ್ಲಿ ಬುಕ್ ಮಾಡಿ ಅದರದ್ದು ಕೂಪನ್ ಯಾವ ಥರ ಯೂಸ್ ಮಾಡೋದಂತ ಅದರದ್ದು ವಿಡಿಯೋ ಮಾಡಿದ್ದೀನಿ, ಅದು ಈಗ ಸ್ಕ್ರೀನ್ ಎಂಡಲ್ಲಿ ಬರುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನೋದಕ್ಕಿಂತ ಒಂದು ಟ್ರಾವೆಲ್ ವಿಡಿಯೋ ಅಲಾಂಗ್ ವಿತ್ ದಟ್ ಬಸ್ ಬುಕ್ಕಿಂಗು ಇನ್ಸ್ಟಂಟಾಗಿ ಯಾವ ಥರ ಮಾಡೋದು, ಕೂಪನ್ ಕೋಡ್ ಯಾವ ಥರ ಅಪ್ಲೈ ಮಾಡೋದಂತ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಈಗ ಸ್ಕ್ರೀನ್ ಎಂಡಲ್ಲಿ ಬರುತ್ತೆ, ನೀವು ನೋಡ್ಬೋದು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.